ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಭದ್ರಕಾಳಿ ದೇವಸ್ಥಾನ ಮತ್ತು ಭದ್ರಕಾಳಿ ಇರತಕ್ಕಂಥದ್ದು ಮತ್ತು ವೀರಭದ್ರೇಶ್ವರ ಇರ್ತಕ್ಕಂಥ ಮತ್ತು ಗಣಪತಿ ಇರ್ತಕ್ಕಂಥ ದೇವಸ್ಥಾನದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೇನೆ. ಬನ್ನಿ, ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ವಿಡಿಯೋದ ಬಗ್ಗೆ ಪೂರ್ತಿ ಡೀಟೇಲ್ಸು ತಿಳಿಯುತ್ತೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಲ್ಲಿ ಇರ್ತಕ್ಕಂಥ ಹರಿಹರ ತಾಲೂಕು ಮಲೆಬೆನ್ನೂರಿನಲ್ಲಿರ್ತಕ್ಕಂಥ ಒಂದು ಟೆಂಪಲ್. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಸುಕ್ಷೇತ್ರ ಅಂತಲೇ ಹೇಳ್ಬೋದು. ಇದು ಹಳೆ ಕಾಲದ ಟೆಂಪಲ್ ಹೇಗಿರುತ್ತೋ ಅದೇ ಥರನೇ ಈಗ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು ಈ ಟೆಂಪಲ್ಲು. ಹಳೆ ಕಾಲದಲ್ಲಿ ಯಾವ ಥರ ಇರ್ತಿತ್ತೋ ದೇವಸ್ಥಾನ ಆ ಥರನೇ ಇದೆ ಈ ದೇವಸ್ಥಾನ. ಎಲ್ಲರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಲೇಬೇಕು. ಅಲ್ಲಿ ಇರ್ತಕ್ಕಂಥ ಬೆಳೆಸಿರೋ ಹೂಗಳಾಗಿರ್ಬೋದು, ಹುಲ್ಲುಗಳಾಗಿರ್ಬೋದು ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ತುಂಬ ಕ್ಲೀನ್ನೆಸ್ಸನ್ನು ಕಾಪಾಡಿದ್ದಾರೆ. ನೋಡಿ, ಅಲ್ಲಿ ಇದರಲ್ಲಿ ನವಿಲೆಲ್ಲ ಮಾಡಿದ್ದಾರೆ, ಅದಂತೂ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಅದು ಅಲ್ಲಿ ಒಂದು ಹೋಮದ ಕುಂಡ ಇತ್ತು, ಅಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಇದು ನೋಡಿ, ಇದು ಹೊಸ್ಲು ಹತ್ರ, ಈ ಹೊಸ್ಲು ದಾಟಬೇಕಾದ್ರೆ ನೋಡಿ ಅಲ್ಲಿ ಆಮೆ ಚಿತ್ರನೂ ಇದೆ. ಅದಕ್ಕೆ ಎಲ್ಲರೂ ಹೋಗಿ ನಮಸ್ತೆ ಮಾಡಿಬಿಟ್ಟು ಈ ಬಾಗಿಲುಗಳು ನೋಡಬೇಕು, ತುಂಬ ಚೆನ್ನಾಗಿದೆ ಬಾಗಿಲುಗಳು ಮಾತ್ರ. ಆಮೇಲೆ ಇಲ್ಲೊಂದು ಬಾಗಿಲು ಬರುತ್ತೆ, ಅದನ್ನು ದಾಟಿ ಹೋದ್ವಿ ಅಂತ ಅಂದರೆ ಅಲ್ಲಿ ಫಸ್ಟಿಗೆ ನಮಗೆ ಒಂದು ಏನು ಸಿಗುತ್ತೆ, ದ್ವಾರ ಬಾಗಿಲುಗಳನ್ನೇ ನೋಡಬೇಕು. ಎಷ್ಟು ಚೆನ್ನಾಗಿ ಮರದಿಂದ ಕೆತ್ತಿಸಿದ್ದಾರೆ ಅಂತ ಅಂದರೆ ನೋಡೋಕೆ ಎರಡು ಕಣ್ಸಂಡು. ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಬಸವಣ್ಣನ ಮೂರ್ತಿಯನ್ನು ಇಟ್ಟಿದ್ದಾರೆ. ಅಲ್ಲೆಲ್ಲರೂ ಹೋಗ್ಬಿಟ್ಟು ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹೇಳ್ತಾ ಇದ್ರು ಬಸವಣ್ಣಗೆ. ಅದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಈ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ, ಅಲ್ಲಿ ಅಕ್ಕಪಕ್ಕನೂ ಎರಡು ದೇವ್ರುಗಳನ್ನ ಇಟ್ಟಿದ್ದಾರೆ. ಇದು ದೇವಸ್ಥಾನದ ಬಾಗಿಲು ನೋಡಿ, ದ್ವಾರ ಬಾಗಿಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ದೇವರು ಒಳಗಡೆ ಕಾಣಿಸುತ್ತೆ. ಆದರೆ ಏನಾಗಿತ್ತು ಅಂದರೆ ನಾವು ಹೋದಾಗ ಆ್ಯಕ್ಚುಲಿ ಅದು ಬಾಕ್ಲಾಕಿದ್ರು. ಹಾಗಾಗಿ ನಾವು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನ ಮಾಡ್ಕೊಂಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಮೊಬೈಲ್ಗಳಲ್ಲಿ ವಿಡಿಯೋ ಮತ್ತು ಫೋಟೋಗಳನ್ನು ತೆಗಿಬಾರ್ದು ಅಂತಲೂ ಬೋರ್ಡ್ ಹಾಕಿದ್ರು. ಆದರೂ ನಾನು ನಮ್ಮ ವೀಕ್ಷಕರಿಗೋಸ್ಕರ ತೋರಿಸ್ಲೇಬೇಕು ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೇ ಒಂದು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿದ್ದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟರು. ಅದು ನಾನು ತುಂಬಾ ಫೋರ್ಸ್ ಮಾಡಿದ್ದಕ್ಕೆ. ಇದು ಬಾವಿ, ಅಲ್ಲಿರ್ತಕ್ಕಂಥ ಬಾವಿ ನೋಡಿ, ಪವಿತ್ರ ಗಂಗೆ ಬಾವಿ ಅಂತಲೇ ಹೇಳ್ತಾರೆ ಇದಕ್ಕೆ. ಇದರೊಳಗಡೆ ತಮ್ಮ ಆಸೆಗಳನ್ನೆಲ್ಲ ನೆನೆಸಿ ಹೇಳ್ಕೊಂಡು ಅದರೊಳಗಡೆ ಕಾಯಿನ್ಗಳನ್ನು ಹಾಕ್ತಾರೆ. ಇದು ನೋಡಿ, ಕಾಲಭೈರವೇಶ್ವರ ದೇವರು, ಅದು ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಲಂಕಾರ ಸಹ ಮಾಡಿದರು. ಅದು ನೋಡಿ, ಇದು ಎಲ್ಲ ತುಂಬಾ ಚೆನ್ನಾಗಿದೆ ದೇವರು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಸುತ್ತ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಅದು ಒಂದೊಂದು ಕಂಬಗಳನ್ನು ಹೇಗೆ ನೆಟ್ಟಿದ್ದಾರೆ ನೋಡಿ, ಅಕ್ಕಪಕ್ಕ ಆನೆಗಳನ್ನೆಲ್ಲ ಕಲ್ಲಲ್ಲಿ ಹೇಗೆ ಕೆತ್ತಿದ್ದಾರೆ. ಅದು ನೋಡೋಕ್ಕೆ ಒಂದು ವ್ಯೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲರೂ ವಿಸಿಟ್ ಮಾಡ್ತಕ್ಕಂಥ ಪ್ಲೇಸು. ನೋಡಿದ್ರೆ ಅಂತೂ ಅಯ್ಯೋ ಎಂಥ ಟೆಂಪಲನ್ನ ನಾವು ಮಿಸ್ ಮಾಡ್ಕೋತೀವಿ ಅಂತ ಅಂದ್ಕೊತೀವಿ. ಅಷ್ಟು ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ, ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ದೇವಸ್ಥಾನ ಅಂತೂ ನೋಡಬೇಕು. ಇದು ಎಡಗಡೆ ಇದೆ ದೇವಸ್ಥಾನದ, ವೀರಭದ್ರೇಶ್ವರ ಟೆಂಪಲಿನ ಎಡಭಾಗದಲ್ಲಿ ಭದ್ರಕಾಳಿ ದೇವಸ್ಥಾನ ಅಂತ ಇದೆ. ಇದು ಸಹ ನಾವು ಹೋದಾಗ ಬಾಕ್ಲಾಕಿತ್ತು, ಆದರೆ ಅಲ್ಲಿ ಫೋಟೋ ಶೂಟಿಂಗಿಗೆ ಅವಕಾಶ ಇರದೇ ಇರತಕ್ಕಂಥ ಕಾರಣ ನಾನು ವೀಕ್ಷಕರಿಗೋಸ್ಕರ ಒಂದೇ ಒಂದು ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಫೋಟೋ ವೀಡಿಯೋನ ಮಾಡ್ಕೊಂಬಂದಿದ್ದೇನೆ. ಆದರೆ ಅದು ಬಾಕ್ಲಾಕಿದೆ. ನೀವು ವಿಸಿಟ್ ಮಾಡಿದಾಗ ಅದು ಯಾವಾಗಲೂ ಓಪನ್ ಇರುತ್ತೆ. ನೀವು ಒಂದು ಸತಿ ಹೋಗಿ ವಿಸಿಟ್ ಮಾಡ್ತಕ್ಕಂಥ ಪ್ಲೇಸು ಅಂತಲೇ ಹೇಳ್ಬೋದು. ನೋಡಿ, ಇದು ಭದ್ರಕಾಳಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಎಡಗಡೆ ಇದೆ. ವೀರಭದ್ರೇಶ್ವರ ದೇವಸ್ಥಾನದ ಎಡಗಡೆ ಭದ್ರಕಾಳಿ ದೇವಸ್ಥಾನ ಇದೆ. ಆದರೂ ಬಲಗಡೆ ಇದು ಬಲಗಡೆ ಬಂದುಬಿಟ್ಟು ಗಣಪತಿ ದೇವಸ್ಥಾನ ಅಂತ ಹೇಳ್ಬೋದು. ಗಣಪತಿ ದೇವಸ್ಥಾನನೂ ವರಸಿದ್ಧಿ ವಿನಾಯಕ ಗಣಪತಿ ದೇವಸ್ಥಾನನೂ ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ವಿಸಿಟ್ ಮಾಡಿ ನೋಡ್ತಕ್ಕಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡು, ಆ ಕಡೆ ಈ ಕಡೆಯೂ ಸಹ ಬಲಗಡೆ ಮತ್ತು ಎಡಗಡೆಯೂ ಸಹ ಒಂದು ದೇವರಿದೆ. ನೋಡಿ, ಗಣಪತಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ವೈಟ್ ಪಂಜೆ ಉಡಿಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆ ಮೂರ್ತಿ ಅಂತೂ ಅಷ್ಟು ಚೆನ್ನಾಗಿತ್ತು. ಮೂರ್ತಿನೇ ಕಣ್ಣಿಗೆ ಕುಕ್ಕೋ ಥರ ಇತ್ತು. ಗಣಪತಿನೇ ಎದ್ದು ಬರುತ್ತೇನೋ ಅನ್ನೋ ಥರ ಫೀಲ್ ಆಗ್ತು ನನಗಂತೂ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಪೂರ್ತಿ ಕಲ್ಲಿಂದನೇ ಕೆತ್ತನೆ ಮಾಡಿದ್ದಾರೆ. ಆ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗತ್ತೆ ನೋಡಿ. ಇದು ನೋಡಿರಿ, ನಾಗದೇವತೆಗಳ ದೇವಸ್ಥಾನ ಮೂರ್ತಿ. ಇದು ನಾಗಕುಲ ಪರಿವಾರ ಅಂತ ಹೇಳ್ಬಿಟ್ಟು ಆ ದೇವರಿದು. ಅಲ್ಲೇ ಬಲಗಡೆ ಭಾಗದಲ್ಲಿ ಈ ದೇವರೇ ಇದೆ. ದೇವಸ್ಥಾನದ ಬಲಗಡೆ ಭಾಗದಲ್ಲಿ ನೋಡಿ, ಇಲ್ಲಿ ಭಕ್ತಾದಿಗಳು ಹೋದಾಗ ನೆರಳಿನ ವ್ಯವಸ್ಥೆ ಕುತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಕ್ಕಪಕ್ಕ ಕಟ್ಟೆಗಳನ್ನೆಲ್ಲ ಕಟ್ಟಿಸಿ ಅದು ಚೆನ್ನಾಗೇ ಮಾಡಿದ್ದಾರೆ. ಭಕ್ತಾದಿಗಳು ಹೋಗಿ ಕುತ್ಕೊಂಡು ಅಲ್ಲಿ ಮಾತಾಡ್ಕೊಂಡು ಚೆನ್ನಾಗಿ ಬರ್ಬೋದು. ಮತ್ತು ಬಿಸಿಲಿರುತ್ತೆ, ಕಾಲು ಸುಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಮ್ಯಾಟ್ ಹಾಕಿ ಆ ಮ್ಯಾಟ್ ಮೇಲೆ ನೀರನ್ನು ಹಾಕಿದ್ದಾರೆ. ಯಾಕಂದರೆ ಭಕ್ತಾದಿಗಳು ಈ ಬಿಸಿಲಲ್ಲಿ ತುಳಿತಾರೆ, ಆವಾಗ ಅವರಿಗೆ ಕಾಲೆಲ್ಲ ಸುಡುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮ್ಯಾಟ್ಗಳೆಲ್ಲ ಹಾಕ್ಬಿಟ್ಟು ಆ ಮ್ಯಾಟಿಗೆ ನೀರು ಹಾಕಿದ್ದಾರೆ. ನಾವು ಹೋದಾಗ ಈ ದೇವಸ್ಥಾನ ಸ್ವಲ್ಪ ಬಾಕ್ಲಾಕಿತ್ತು.
ಆಮೇಲೆ ತೆಗ್ದಿತ್ತು. ಅಲ್ಲಿ ಫೋಟೋ ಶೂಟಿಂಗಿಗೆ ಅವಕಾಶ ಇರದೇ ಇರತಕ್ಕಂಥ ಕಾರಣ ನಾವು ಮೂರ್ತಿಗಳನ್ನು ನಿಮಗೆ ತೋರ್ಸೋಕ್ಕೆ ಅಂತಲೇ ಒಂದು ಸ್ವಲ್ಪ ಮಾಡ್ಕೊಂಬಂದಿದ್ದೀವಿ. ನೋಡಿ ದೇವಸ್ಥಾನ ಸುತ್ತಲೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಬೇಕು. ಈಗ ಅಲ್ಲಿ ಪ್ರತಿನಿತ್ಯನೂ ಅನ್ನ ದಾಸೋಹ ನಡೆಯುತ್ತೆ. ಪ್ರತಿನಿತ್ಯ ಅಂದರೆ ಬೆಳಿಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಮತ್ತು ಸಂಜೆ ತಿಂಡಿ ಕೊಡ್ತಾರೆ, ಮತ್ತು ರಾತ್ರಿ ಊಟ ಕೊಡ್ತಾರೆ. ಎನಿ ಟೈಮ್ ಈ ದಿನದ 24 ಗಂಟೆನೂ ಅಲ್ಲಿ 10 ಗಂಟೆಯಿಂದ ಹಿಡ್ದು ಬೆಳಿಗ್ಗೆ 10 ಗಂಟೆಯಿಂದ ಹಿಡ್ದು ರಾತ್ರಿ 8 ಗಂಟೆ ತನಕನೂ ಊಟ ತಿಂಡಿ ಮತ್ತು ಟಿಫನ್ನು ಮತ್ತು ಊಟ ಇರುತ್ತೆ. ಯಾರು ಬೇಕಾದ್ರೂ ಹೋಗಿ ವಿಸಿಟ್ ಮಾಡ್ಬೋದು. ಈ ಹಾಲ್ ನೋಡಿರಿ, ಊಟದ ಹಾಲ್ ಮಾತ್ರ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ ಊಟದ ಹಾಲು. ನಮಗೆ ಬೇಕು ಅಂತ ಅಂದರೆ 501 ರೂಪಾಯಿ ಹಾಕಿದರೆ 5 ವರ್ಷ ಅವರ ಹೆಸರಲ್ಲಿ ಅನ್ನ ಸಂತರ್ಪಣೆ ಕಾರ್ಯವನ್ನು ಸಹ ಅವರು ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಹೋಗಿ ನಾವು ನೀರು ಕುಡಿಯೋದಾಗಿರ್ಬೋದು, ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಸಿದ್ರು. ನೀರು ಕುಡಿಯೋದಾಗಿರ್ಬೋದು, ನೀರಿನ ವ್ಯವಸ್ಥೆ. ಆಮೇಲೆ ನಾವೇ ತಟ್ಟೆ ತೊಗೊಂಡು ಹೋಗಬೇಕು. ತಟ್ಟೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನೋಡಿ, ಇಲ್ಲಿ ಕೈ ತೊಳ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಹಿಂದೆಗಡೆ. ಅಲ್ಲಿ ನಾವೇ ತಟ್ಟೆ ತೊಗೊಂಡು ಹೋಗ್ಬಿಟ್ಟು ಊಟ ಹಾಕಿಸ್ಕೋಬೇಕು. ಊಟವನ್ನು ತುಂಬ ಚೆನ್ನಾಗಿತ್ತು. ಊಟ ಅಂತೂ ಅನ್ನ ಸಾಂಬಾರು ಮತ್ತು ಪಲ್ಯ ಪಾಯಸ ಪುಳಿಯೋಗರೆ ಈ ಥರದ್ದೆಲ್ಲ ಊಟ ಹಾಕ್ಸಿರ್ತಾರೆ. ಭಕ್ತಾದಿಗಳಿಗೆ ಸೆಕೆ ಇರುತ್ತೆ ಅಂತ ಫ್ಯಾನಿನ ವ್ಯವಸ್ಥೆನೂ ಇತ್ತು ಅಲ್ಲಿ. ಆಮೇಲೆ ಅಲ್ಲಿ ದೇವ್ರ ಹತ್ರ ನಾವು ಹೋದ್ವಿ. ಇಲ್ಲೂ ಸಹ ನೋಡಿ ವೀರಭದ್ರೇಶ್ವರನ ಫೋಟೋ ಇಟ್ಟು ಅಲ್ಲೂ ಸಹ ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿ ಹೋಗ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿನ ನಮಸ್ಕಾರ ಮಾಡಿ ವಿಭೂತಿ ಹಚ್ಕೊಂಡು ನಮ್ಮ ಕೈಲಾದಂಥ ಕಾಣಿಕೆಯನ್ನು ಅಲ್ಲಿ ಹಾಕ್ಬಿಟ್ವಿ. ನಮ್ಮ ಕೈಲಾದಂಥ ಕಾಣಿಕೆ ಹಾಕಿ ದೇವರಿಗೆ ತುಂಬ ಚೆನ್ನಾಗಿ ನಮಸ್ಕಾರ ಮಾಡಿ ನಮ್ಮದು ಏನು ಕೋರಿಕೆ ಇದೆಯೋ ಅದನ್ನೆಲ್ಲ ಕೇಳ್ಕೊಂಡು ನೋಡಿ, ಇಲ್ಲಿ ಎಲ್ಲರೂ ಬೆಲ್ಲ ಅಕ್ಕಿ ಬೇಳೆ ಅಂಥವನ್ನೆಲ್ಲ ಗೋಧಿ ನುಚ್ಚು ಅವನ್ನೆಲ್ಲ ಕೊಟ್ಟಿದ್ದಾರೆ. ಅವೆಲ್ಲ ಪಾಯಸಕ್ಕೆ ಅನ್ನಕ್ಕೆ ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ನೋಡಿ ಅಲ್ಲಿ ಹಾಲು ಒಳಗಡೆನೆ, ಊಟದ ಹಾಲು ಒಳಗಡೆನೆ ಒಂದು ಅನ್ನಪೂರ್ಣೇಶ್ವರಿ ಇದು ಮೂರ್ತಿನೂ ಸಹ ಇಟ್ಟಿದ್ದಾರೆ. ನೋಡಿ ಅನ್ನಪೂರ್ಣೇಶ್ವರಿ ಮೂರ್ತಿ, ಆ ಮೂರ್ತಿನೂ ಸಹ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ಯಾರೂ ಸಹ ಅನ್ನನ ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ಳಿ. ಯಾಕಂದರೆ ನಾವು ಅನ್ನ ಜಾಸ್ತಿ ಬಳಸ್ಕೊಂಡು ವೇಸ್ಟ್ ಮಾಡಿದ್ವಿ ಅಂದರೆ ಇನ್ನೊಬ್ಬರ ಅನ್ನವನ್ನು ನಾವು ಕಸಿದುಕೊಂಡಂತೆ ಅಂತ ಅಲ್ಲೊಂದು ಬೋರ್ಡ್ ಹಾಕಿದ್ರು. ಅದಂತೂ ತುಂಬ ಚೆನ್ನಾಗಿತ್ತು. ಹೌದು, ಅದು ಕರೆಕ್ಟೇ. ನಾವು ಒಬ್ಬರು ಅನ್ನನ ಕಸ್ಕೊಂಡಂಗೆ ಆಗುತ್ತೆ ಜಾಸ್ತಿ ಬಡಿಸ್ಕೊಂಡು ಚೆಲ್ಲಿದ್ರೆ. ಯಾಕಂದರೆ ಅವ್ರು ಇನ್ನೊಬ್ಬರು ಭಕ್ತರು ಬರ್ತಾರೆ, ಅವರಾದರೂ ಬಡಿಸ್ಕೋತಾರೆ. ಇಲ್ಲ ಅಂತಂದರೆ ಅವ್ರಿಗೆ ಖಾಲಿ ಆದಂಗೆ ಆಗುತ್ತೆ, ಆ ಅನ್ನ ವೇಸ್ಟ್ ಆದಂಗೆ ಆಗುತ್ತೆ. ಯಾವಾಗಲೂ ನಾನು ಎಲ್ಲರಿಗೂ ಹೇಳೋದೇನೆಂದರೆ ಅನ್ನಕ್ಕೆ ಯಾವಾಗಲೂ ಮರ್ಯಾದೆ ಕೊಡಿರಿ, ಅನ್ನಕ್ಕೆ ಯಾವಾಗಲೂ ರೆಸ್ಪೆಕ್ಟ್ ಮಾಡಿ. ಯಾರೂ ಅನ್ನನ ಚೆಲ್ಲಬೇಡಿ, ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊಳ್ಳಿ. ಆಮೇಲೆ ಅದ್ರ ಹಿಂದೆಗಡೆ ಒಂದು ಚಾನಲ್ ಇತ್ತು, ಗೇಟ್ ತಗೊಂಡು ಹೋದ್ವಿ, ಚಾನಲ್ ಇತ್ತು. ಆ ಚಾನಲ್ ಅಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ನೋಡಿ ಚಾನಲ್ ಹತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಕರ್ಕೊಂಡು ಹೋಗಿದ್ವಿ, ನಮ್ಮ ಜೊತೆ ಮಕ್ಕಳೆಲ್ಲ ಬಂದಿದ್ದರು. ಅವರೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ರು. ಅಲ್ಲಿ ತುಂಬ ಚೆನ್ನಾಗಿತ್ತು ಚಾನಲ್ ಮಾತ್ರ. ಅಲ್ಲೂ ಒಂದು ಸ್ವಲ್ಪ ಆಟ ಆಡಿ, ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ಮತ್ತು ಅದ್ರ ಪಕ್ಕದಲ್ಲಿ ಭತ್ತದ ಗದ್ದೆ ಇತ್ತು. ನೇಚರ್ ಮಾತ್ರ ಸಖತ್ತಾಗಿತ್ತು. ಬಿಸಿಲಿದ್ರೂ ಸಹ ಆ ಚಾನಲಲ್ಲಿ ಆಟ ಆಡೋದು, ಆ ನೇಚರು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ನಮ್ಮ ಕರ್ನಾಟಕದಲ್ಲೇ ಇಂಥ ಸ್ವರ್ಗದ ಬಾಗಿಲನ್ನು ನಾವು ನೋಡೇ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ ಈಗ ಬಾಗಿಲು ತೆಗೆದಿತ್ತು. ಬಾಗಿಲು ತೆಗ್ದಾದ್ಮೇಲೆ ನಾವು ಅಲ್ಲಿ ಭದ್ರಕಾಳಿ ದೇವ್ರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ಭದ್ರಕಾಳಿ ದೇವರಿದು, ಇದು ಸಹ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತಲೇ. ಪಕ್ಕದಲ್ಲಿ ಎಲ್ಲ ಹೂವಿನ ತೋಟ ಎಲ್ಲ ಮಾಡಿದ್ದಾರೆ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ. ಒಳ್ಳೆಯ